ಅಪ್ಪ ನಮ್ಮಪ್ಪ ನಂಗೆ ಬಹಳ ಇಷ್ಟ. ಯಾಕಂದರೆ ಇವತ್ತಿಗೂ ನಾನು ಪ್ರಮೋಷನ್ಸ್ಗೆ ಹೋದ್ರು ಇವೆಂಟ್ಗೆ ಹೋದ್ರು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಬರ್ತಾರೆ. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಏನೇ ಇದ್ದರೂ ನನಗೆ ಆಗ್ತಾ ಇಲ್ಲ ಇವಾಗ ಅಟ್ಲೀಸ್ಟ್ ಸಮ್ಟೈಮ್ಸ್ ನಾನು ಬಿಟ್ಟೋಗ್ಬೋದು. ಮುಂಚೆ ನಾನು ಚಿಕ್ಕವಳಿದ್ದಾಗಿಂದ ನಾನು ಡಿಬೇಟ್ ಕಾಂಪಿಟೇಷನಿಂದ ಹಿಡಿದು ಎಲ್ಲ ಕಡೆ ನಮ್ಮಪ್ಪ ಬಂದಿದ್ದಾರೆ, ತುಂಬ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಈಗ ಕಂಪ್ನಿಗೆ ಬಂದಾಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ವಿ. ಹಣಕಾಸು ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಜೊತೆಗೆ ಇಬ್ಬರು ಚಿಕ್ಕ ಮಕ್ಕಳು, ಅವರು ಶಾಲೆಗೆ 2 ಬಸ್ಸನ್ನು ಹತ್ತಿ ಹೋಗಬೇಕಾಗಿತ್ತು. ತುಂಬ ಕಷ್ಟದ ಪರಿಸ್ಥಿತಿ, ಹಣಕಾಸಲ್ಲಂತೂ ಕೇಳೋಂಗೆ ಇಲ್ಲ, ಅಷ್ಟೊಂದು ಕಷ್ಟ. ನಮ್ಮ ಹೆಂಡ್ತಿನ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದರು. ನಾನು ಸಣ್ಣ ಇಡೀ ಕಂಪ್ನಿಲಿ ಸಹ ಒಂದು ಸೂಪರ್ವೈಸರಾಗಿ ಕೆಲಸವನ್ನು ಮಾಡ್ತಿದ್ದೆ. ಎಷ್ಟೋ ಸಾರಿ ನಮ್ಮ ಮಕ್ಕಳು ಒಂದು ಬಡ ಚಿಕ್ಕ ಸ್ಕೂಲಲ್ಲಿ ಹೋದ್ರು ಸಹ ನಮ್ಮ ಲಾರಿನಲ್ಲಿ ಹೋಗಿದ್ದಾರೆ, ಲಾರಿ ಮೇಲೆ ಶಾಲೆಗೆ ಹೋಗಿದ್ದಾರೆ ಕೂತ್ಕೊಂಡು. ಜೊತೆಗೆ ನಾವು ಸರ್ಕಾರಿ ಶಾಲೆಯಿಂದ ಹೈಸ್ಕೂಲಿಗೆ ಬಂದ್ವಿ. ಹೈಸ್ಕೂಲಿಗೆ ಬಂದಾದಮೇಲೆ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ವಿ ಇಬ್ಬರು ಮಕ್ಕಳನ್ನ. ತುಂಬ ಕಷ್ಟಪಟ್ಟು ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸನ ತಂದ್ವಿ. ಇದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಚಂದನ ಹೇಗೆ ಸಣ್ಣ ವಯಸ್ಸಲ್ಲಿದ್ದಾಗಲೇ ಅವಳಿಗೆಲ್ಲ ಇಂಟ್ರೆಸ್ಟ್ ಅಥವಾ? ಚಂದನ ಅವಳು ಚಿಕ್ಕ ವಯಸ್ಸಿಂದಲೂ ಸಹ ಚೆನ್ನಾಗಿ ಓದ್ತಿದ್ಲು ಅವಳು. ಜೊತೆಗೆ ನಾವು ಸಪೋರ್ಟ್ ಮಾಡ್ತಿದ್ವಿ. ಶಾಲೆಗೆಲ್ಲ ಹೋದಾಗ ನಾನು ಹೈಸ್ಕೂಲ್ ಮಟ್ಟದಲ್ಲಿ ಏನು ಮಾಡ್ತಿದ್ದೆ ಅಂದರೆ ಅವ್ರ ಶಾಲೆಗೆ ಹೋಗಿ ಗುರುಗಳೆಲ್ಲ ಭೇಟಿ ಮಾಡ್ತಿದ್ದೆ. ಅವ್ರ ಟೀಚರೆಲ್ಲನೂ ಭೇಟಿ ಮಗಳು ಹೇಗೆ ಓದ್ತಿದ್ದಾಳೆ ಅಂತಲೂ ಸಹ ನಾನು ವಿಚಾರಿಸ್ತಾಯಿದ್ದೆ. ಜೊತೆಗೆ ನಾನು ಆ ಸ್ಕೂಲಿಗೆ STMC ಸದಸ್ಯನಾಗಿ ಕೂಡ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ. ಅವರು ನಮ್ಮ ಮಗಳ ಬಗ್ಗೆ ತುಂಬ ಹೆಮ್ಮೆ. ನಮ್ಮ ಟೀಚರ್ಸ್ ಈಗಲೂ ಸಹ ನಾವು ಶಾಲೆಗೆ ಹೋಗಿ ಬರ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಮಗಳು ಮುಂದುವರೆದಾಗ ಆ ಶಾಲೆನ ಮರೆಯಾಗಿಲ್ಲ. ಆ ಶಾಲೆ ನಮಗೆ ತುಂಬ ಸಹಾಯವನ್ನು ಸಹ ಮಾಡಿದೆ. ಅಲ್ಲಿ ಶಿಕ್ಷಕರು ಸಹ ತುಂಬ ಸಹಾಯವನ್ನು ನಮಗೆ ಮಾಡಿದ್ದಾರೆ. ಇಷ್ಟೆಲ್ಲ ಓದ್ತಾಳೆ, ಓದಾದ್ಮೇಲೆ ಒಂದು ಕೆಲಸ ಸಿಗುತ್ತೆ ಬೆಂಗಳೂರಲ್ಲಿ. ಕೆಲಸ ಸಿಕ್ಕು ಒಂದು ತಿಂಗಳು ಸಂಬಳ ಬರ್ತಾ ಇರುತ್ತೆ. ಆ ಕೆಲಸನ ಮಗಳು ಸಡನ್ ಆಗಿ ಬಿಟ್ಬಿಟ್ಟೆಪ್ಪ ಅಂತ ಹೇಳಿ ಬಂದಾಗ ನೀವೇನು ಹೇಳಿದ್ರಿ ಅವಳಿಗೆ ಅವತ್ತು? ಅವಳು ಕೆಲಸ ಬಿಟ್ಟು ಬಂದದ್ದು ನನಗೇನು ಬೇಜಾರೇನಾಗಲಿಲ್ಲ. ಜೊತೆಗೆ ಇಲ್ಲಿ ಅದಕ್ಕಿಂತ ಉತ್ತಮವಾದ ಕೆಲಸವನ್ನು ಪಡ್ಕೋಬೋದು, ಇಲ್ಲ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೋದು ಅಂತ ಅನ್ನಿಸ್ತು. ತೊಂದರೆ ಇಲ್ಲ, ಖಾಲಿ ಮಡಿಕೆ ಬಾ ಅಂತ ಹೇಳಿದೆ ನಾನು. ನೀವೇ ಹೇಳಿದ್ರಾ? ನಾನು ಖಾಲಿ ಮಡಿಕೆ ಬಂದ್ಬಿಡು ಅಂತ ಹೇಳಿ ಅಲ್ಲೇ ಬೈಕ್ ಬಿಟ್ಟಿದ್ಲು. ಬೈಕನ್ನು ಬೇರೆಯವ್ರ ಕೈಲಿ ತರಿಸ್ದೆ. ಅವತ್ತು ಧೈರ್ಯ ಕೊಟ್ರಿ ನೀವು? ಅವತ್ತು ಧೈರ್ಯ ಕೊಟ್ಟೆ. ಇಲ್ಲಿ ಅವು ಪ್ರಮೋಷನ್ಸು, ಹಾಸನ್ ನ್ಯೂಸು, ಆ್ಯಂಕರಿಂಗು ಬೇಕಾದವ್ರು ಸಿಕ್ತು. ಅವಳು ತುಂಬ ಬ್ಯುಸಿ ಆಗಿದ್ದಾಳೆ. ಅವಳಿಗೆ ಅಷ್ಟು ಕೆಲಸ ಮಾಡೋಕ್ಕೂ ಕಷ್ಟ, ಅಷ್ಟೊಂದು ಬ್ಯುಸಿ ಆಗಿದ್ದಾಳೆ ಈಗ. ಆಮೇಲೆ ಧಾರಾವಾಹಿನಲ್ಲೂ ಸಹ ನಟನೆಯನ್ನು ಮಾಡ್ತಿದ್ದಾಳೆ. ತುಂಬ ಬ್ಯುಸಿ. ಅವಳು ಕುತ್ಕೊಳ್ಳೋಕ್ಕೂ ಸಹ 1 ಗಂಟೆ ಟೈಮ್ ಇಲ್ಲ ಪಾಪ ಅವಳಿಗೆ. ಈಗ ಸರ್, ಈಗ ಚಂದನನ ಬಗ್ಗೆ ಯಾವುದಾದ್ರೂ ಒಂದು ಸೀಕ್ರೆಟ್ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಸೀಕ್ರೆಟ್ ಅಂದರೆ ಯಾವ ಥರ ಸರ್? ಅಂದರೆ ಚಂದನಂದು ಒಂದು ಸೀಕ್ರೆಟ್ ಯಾವುದೋ ಒಂದು, ಅವಳಿಗೇನು ಇಷ್ಟ, ಅಥವಾ ಅವಳ ಮನೇಲಿದ್ದಾಗ ಏನೋ ಒಂದು, ಈಗ TV ಸ್ಕ್ರೀನಲ್ಲಿದ್ದಾಗ ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗಿ. ಅವಳು ಚಿಕ್ಕದ್ರಂದು ಅವಳು ಒಂಥರ ನೃತ್ಯ ಕಲಾವಿದೆ. ಆಕೆ ಡ್ಯಾನ್ಸ್ ಮಾಡ್ತಿದ್ಲು, ಭರತನಾಟ್ಯ ಮಾಡ್ತಿದ್ಲು. ಜೊತೆಗೆ ಫಿಲಮ್ ಸಾಂಗ್ಗಳಿಗೆ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾಳೆ ಅವಳು. ಈಗಲೂ ಕೂಡ ಈವನ್ ಟುಡೇ. ನಾವು ಎಷ್ಟೋ ಸರಿ ಅವಳ ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ, ಅವರು ಯಾವುದಾದ್ರು ಫಂಕ್ಷನ್ಗಳಿದ್ದಾಗ ಅವರ ಶಾಲೆಯ ಟೀಚರ್ಸ್ ಎಲ್ಲ ಚಂದನ ಡ್ಯಾನ್ಸ್ ಮಾಡೋದನ್ನೇ ಕಾಯ್ತಾಯಿದ್ರು. ಯಾಕೆಂದರೆ ಅವಳು 6ನೇ ಕ್ಲಾಸಿಂದಲೂ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಿದ್ಲು. ಖುಷಿ ಆಗೋದು ಅದನ್ನು ನೋಡಿ. ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡಿದ್ದೀನಿ. ಜೊತೆಗೆ ಅವಳು ಡೆಲ್ಲಿಗೆ ಹೋಗಿದ್ಲು. ಡೆಲ್ಲಿಗೆ ಹೋದಾಗ ಒಂದು ಪ್ಲೇಸಿಗೆ ಬಿಟ್ಟು ಇನ್ನೆಲ್ಲ ಕಡೆಗೂ ನಾನು ಹೋಗಿದ್ದೀನಿ ಅವಳ ಜೊತೆ. ಉಡುಪಿಗೆ ಹೋಗಿದ್ದೀನಿ, ಮಂಗಳೂರು ಹೋಗಿದ್ದೀನಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆನೂ ಸಹ ಚರ್ಚಾ ಸ್ಪರ್ಧೆಗೆ ಭಾಗವಹಿಸಿದ್ಲು. ಅಂಥ ಟೈಮಲ್ಲಿ ಎಲ್ಲ ಕೂಡ ನಾನು ಹೋಗಿ ಅವಳ ಜೊತೆಗಿದ್ದೀನಿ. ಅದು ತುಂಬ ಅವಳಿಗೆ ಹೆಮ್ಮೆ ಅನಿಸುತ್ತೆ. ಪಾಪ ಅವಳು ನಮ್ಮಪ್ಪ ಯಾವಾಗಲೂ ಬರ್ತಾರಲ್ಲ ಅಂತ ಈಗಲೂ ಸಹ ನಾನು ಖುಷಿ ಪಡ್ತಿರ್ತಾಳೆ. ಈಗ ಸರ್, ಯಾರೋ ಒಬ್ರು ಅದಕ್ಕೆ ಇನ್ಫ್ಲುಯೆನ್ಸ್ ಅಂತ ಬೇಕು, ಅಥವಾ ಯಾರಾದ್ರೂ ಒಬ್ರು ಫ್ಯಾಮಿಲಿಯಲ್ಲಿ ಯಾರೋ ಬರೆಯೋರು ಇರ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಬರೆಯೋರು ಇದ್ರ, ಅಥವಾ ಸಾಹಿತ್ಯ ಬಗ್ಗೆ ಆಸಕ್ತಿ ಇದ್ದವ್ರು ಯಾರಾದ್ರೂ ಇದ್ರ ಫ್ಯಾಮಿಲಿಯಲ್ಲಿ? ಸಾಹಿತ್ಯ ಅಂದರೆ ನಮ್ಮ ಬಾವನ ಮಗ ಒಬ್ಬ ಇದ್ದ, ಅವನು ಬರೆಯೋನು. ಸ್ವಲ್ಪ ನೋಡಿ ಕಲ್ತ್ಕೊಂಡಿರ್ಬೋದು ಅನಿಸುತ್ತೆ ನನಗೇನು. ನೀವೇನು ಬರೀತಿರ್ಲಿಲ್ಲ? ನಾನು ಬರಿತೀನಿ, ಏನೇನೋ ಕವನ ಕವಿತೆಗಳನ್ನೆಲ್ಲ ಬರಿತೀನಿ. ಆದರೆ ನಾನು ಅವೆಲ್ಲ ಬರ್ಕೊಡ್ತಿರ್ಲಿಲ್ಲ. ಚರ್ಚಾ ಸ್ಪರ್ಧೆಗೆ ಏನು ಬೇಕು ಅದನ್ನು ಒಂದ್ಸರಿ ನಾನು ಬರ್ಕೊಡ್ತಿರ್ವೆ. ಯಾವಾಗಲೂ ಚರ್ಚಾ ಸ್ಪರ್ಧೆಗೆ ಹೋಗಬೇಕು ಅಂದರೆ ಒಂದು ದಿವಸ ಮೊದಲೇ ರೆಡಿ ಮಾಡಿವೆ. ನಾನು ರೆಡಿ ಮಾಡ್ತಿದ್ದೆ. ಇಬ್ಬರು ಮಕ್ಕಳಿಗೆ, ಅವಳಿಗೆ ಅಂತಲ್ಲ, ಚಂದನ ಮತ್ತು ಗಗನ ಇಬ್ಬರಿಗೂ ರೆಡಿ ಮಾಡ್ತಿದ್ದೆ. ಒಂದು ಸರಿ ಹಾಸನದಲ್ಲಿ ಒಂದು ಸರಿ ಚರ್ಚಾ ಸ್ಪರ್ಧೆ ನಡೀತು. ನಮ್ಮ ಗಾಂಧಿ ಜಯಂತಿ ದಿವಸ ಅಕ್ಟೋಬರ್ 2ನೇ ತಾರೀಕು ಒಂದು ಸರಿ ನಡೀತು. ಒಬ್ಬಳು ಚಿಕ್ಕಮಂಗ್ಳೂರಲ್ಲಿದ್ಲು,
ಡಿಸ್ಟಿಕ್ಕಲ್ಲಿ, ನಾವು ಹಾಸನ ಡಿಸ್ಟಿಕ್ಕಲ್ಲಿ ಇಬ್ಬರು ಸಹ ಆ ಜಿಲ್ಲೆಗೆ ಇಬ್ಬರು ಪ್ರಥಮ ಸ್ಥಾನವನ್ನು ಪಡೆದಿದ್ರು. ಅದು ತುಂಬ ಖುಷಿಯಾದಂಥ ವಿಚಾರ. ಈಗ ಇಬ್ರು ಕೂಡ ಮಕ್ಕಳು ಟ್ಯಾಲೆಂಟ್ಸು. ಒಬ್ಬರು ಹೌದು ಟ್ಯಾಲೆಂಟೆಡೇ. ಅವಳು ಎಮ್ ಎ ಬಿ ಎಡ್ ಇನ್ ಸಂಸ್ಕೃತಲ್ಲಿ ಮಾಡಿದ್ದಾರೆ, ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಆಂಕರಿಂಗ್ ಮತ್ತು ಇವಳು ಕೆಸೆಟ್ಟು ಆಗಿದೆ. ಕಾಲೇಜಲ್ಲಿ ಆಫರ್ ಇದ್ದರೂ ಕೂಡ ಅವಳು ಲೆಕ್ಚರರ್ ಆಗಿ ಅದನ್ನು ಬಿಟ್ಬಿಟ್ಟು ಈ ಕೆಲಸನ ಮಾಡ್ತಿದ್ದಾಳೆ. ನೀವು ಯಾವತ್ತಾದರೂ ಫೋರ್ಸ್ ಮಾಡಿದ್ದೀರಾ ಮಕ್ಕಳಿಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ? ನಾನು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ನಾನು ಹೇಳಿಲ್ಲ. ನಾನು ಹೇಳೋದಿಷ್ಟೇ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಹೇಳೋದೇನು, ನಾನು ಮಾಡಿದಂಗೆ ಮಾಡಬೇಡ, ನಾನು ಹೇಳಿದಂಗೆ ಮಾಡು ಅಂತ. ಹೇಳ್ದಂಗೆ ಮಾಡೋದು. ನಾನು ಹೇಳ್ದಂಗೆ ಮಾಡಿದರೆ ಉದ್ಧಾರ ಆಗ್ತೀರಾ, ನಾನು ಮಾಡಿದಂಗೆ ಮಾಡೋದು ಬೇಡ, ನಾನು ಏನಾರ ಮಾಡ್ತೀರ, ಅವೆಲ್ಲ ಮಕ್ಕಳು ಮಾಡೋದು ಬೇಡ. ಈಗ ತುಂಬಾ ಜನ ಪೇರೆಂಟ್ಸ್ ಎಲ್ಲ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಪ್ರೆಜರ್ ಆಗ್ತಾರೆ, ನೀನ್ ಡಾಕ್ಟ್ರೇ ಆಗ್ಬೇಕು, ನೀನ್ ಇಂಜಿನಿಯರೇ ಆಗ್ಬೇಕು. ಅದು ಏನಾಗುತ್ತೆ ಗೊತ್ತಾ, ಮಕ್ಕಳಿಂದ ಏನು ಟೂ ಮಚ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಕಾರಣ ಇಷ್ಟೇ, ಟೂ ಮಚ್ ಎಕ್ಸ್ಪೆಕ್ಟೇಷನ್ ಈಸ್ ಕಾಸಸ್ ಫಾರ್ ಡಿಸಪಾಯಿಂಟ್ಮೆಂಟ್ ಅಕಾರ್ಡಿಂಗ್ ಟು ಬುದ್ಧ ಫೌಂಡರ್ ಆಫ್ ಬೌದ್ಧಿಸಮ್. ಹಂಗಾಗಿ ಯಾವುದು ನಾವು ಅತಿಯಾಗಿ ಆಸೆ ಪಡ್ತೀವಿ ಆ ಆಸೆ ಈಡೇರೋದಿಲ್ಲ, ಅದು ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಅದರಿಂದ ನಾವು ಮಕ್ಕಳಿಂದ ಟೂ ಮಚ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವು ಹೆಂಗೆ ಮಾಡ್ತಾವೆ ಅದು ಬಿಟ್ಬಿಡ್ಬೇಕು, ಅವ್ರಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು. ಅವು ಏನು ಸಲಹೆ ಕೊಡಬೇಕು ಅದನ್ನು ಮಾತ್ರ ಹಿಂದ್ಗಡೆಯಿಂದ ಕೊಡಬೇಕಷ್ಟೇ. ಕೊನೆಯದಾಗಿ ಚಂದನಗಳಿಂದ ಇನ್ಸ್ಪೈರ್ ಆಗಿ ಬೇರೆ ಮಕ್ಕಳೆಲ್ಲ ಸಾಧನೆ ಮಾಡೋ ಥರ ಆಗಿದೆ ಇವತ್ತು. ಏನು ಹೇಳ್ತೀರಿ? ಇದನ್ನ ನೋಡಿ ಸಾಕಷ್ಟು ಜನ ಇದನ್ನ ನೋಡ್ತಾರೆ ವಿಡಿಯೋ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಅವ್ರಿಗೂ ಶುಭವಾಗಲಿ. ಯಾಕೆಂದರೆ ಚಂದನನ ಥರನೇ ಎಲ್ಲರೂ ಆಗಲಿ ಅಂತ ನಂಗೆ ಆಸೆ. ಯಾಕೆಂದರೆ ಚಂದನನ ನೋಡಿ ಸುಮಾರು ಜನ ಅಭಿಮಾನಿಗಳಿದ್ದಾರೆ, ಸೆಲೆಬ್ರಿಟಿ ಸುಮಾರು ಜನ ಇದ್ದಾರೆ ಅವರಿಗೆ ಅಭಿಮಾನಿಗಳು. ಅವರು ಕೂಡ ನನಗೆ ಎಷ್ಟೋ ಸರಿ ಹೊರಗಡೆ ಹೋದಾಗ ಮಾತಾಡ್ತಾರೆ, ನೀವು ಚಂದನರ ಅಪ್ಪಾಜಿ ಅಲ್ವಾ ಅಂತ. ಚಂದನ ನೋಡಿ ನನ್ನನ್ನು ಗುರುತಿಸ್ತಾರೆ ಹೊರತು ನನ್ನ ನೋಡಿ ಚಂದನ ಗುರುತಿಸ್ತಿಲ್ಲ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೇಳಬಾರ್ದು. ಇಬ್ಬರು ಮಕ್ಕಳಲ್ಲಿ ಯಾರು ಫೇವ್ರೇಟ್ ನಿಮಗೆ? ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂತ ಹೇಳಿದರೆ ಯಾವ್ದು ಬೇಡ ಅಂತ ಹೇಳೋಕ್ಕಾಗುತ್ತೆ. ಎರಡು ಈಕ್ವಲ್. ಸ್ವಲ್ಪ ಜಾಸ್ತಿ ಚಂದನನಿಗಿಲ್ವಾ? ಒಲವೂ ಇಲ್ಲ. ಒಲವು ಅಂದರೆ ಈ ಒಬ್ಬರನ್ನ ಮೇಲೆ ಎತ್ತಿ ಒಬ್ಬರನ್ನ ಕೆಳಗೆ ಇಳಿದ್ರೆ ಅದು ಸರಿಯಾಗಲ್ಲ. ಹಾಗೆ ಎರಡು ಒಂದೇ, ಬೋತ್ ಆರ್ ಈಕ್ವಲ್. ಬೇರೇನಾದ್ರೂ ಇತ್ತಮ್ಮ? ನೀವೇನಾದ್ರೂ ಹೇಳ್ತೀರಾ ಬೇರೆ? ಅದು ಇನ್ನೇನಿಲ್ಲ, ಮಕ್ಕಳ ಸಹಿತ ಒಂದು ಇನ್ಸಿಡೆಂಟ್ ಯಾವ್ದಾದ್ರು ನಿಮಗೆ ಇವತ್ತು ನನ್ನ ಹತ್ರ ನನಗೆ ರೋಮಾಂಚಕಾರಿಯಾಗಿದ್ದು ಆ ಚಂದನ ವಿಚಾರದಲ್ಲಿ ಎರಡು ವಿಚಾರ. ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಕರ್ಕೊಂಡು ಹೋಗಿದ್ದು, ಚಿಕ್ಕ ವಯಸ್ಸು, ಇನ್ನೂ 17ನೇ ವಯಸ್ಸು ಅಂತ ಕಾಣಿಸುತ್ತೆ. ಹಾಸನದ ಚನ್ನರಾಯಪಟ್ಟಣದಲ್ಲಿ ನಡೆದಂಥ ಮಕ್ಕಳ ಸಾಹಿತ್ಯ ಮೇಳಕ್ಕೆ ಒಂದು ಒಂದು ಸ್ಪರ್ಧೆ ಇತ್ತು. ಆ ಸ್ಪರ್ಧೆ ಹೊಡಿದಾಗ ಲಾಸ್ಟ್ ರಾತ್ರಿ 10 ಗಂಟೆ ಆಯಿತು ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ. ಅಂಥ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಯಾಕೆಂದರೆ ಅಷ್ಟೊಂದು ಮಕ್ಕಳಲ್ಲಿ ಸೆಲೆಕ್ಟ್ ಆಗ್ತಾರ ಅಂತ ಸಹಾಧ್ಯಕ್ಷರ ಆಯ್ಕೆ ಮಾಡಿದರು, ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು ಲಾಸ್ಟ್ ಫೈನಲ್ಗೆ ಇವಳು ಅಧ್ಯಕ್ಷರಾಗಿ ಮಾಡಿದರು. ಆಗ ನನಗೆ ಅನ್ನಿಸ್ತು ಲಾಸ್ಟ್ ಬಾಲಲ್ಲಿ 6 ಹೊಡೆದಂಗೆ ಆಯಿತು ಕ್ರಿಕೆಟಲ್ಲಿ. ಈಗ ತುಂಬಾ ಜನರಿಗೆ ಏನ್ ಅನ್ಸುತ್ತೆ, ಒಂದೊಂದು ಮೂಮೆಂಟ್ ಅಲ್ಲಿ ಅನ್ಸುತ್ತೆ, ನಾನು ಇವತ್ತು ಸ್ವಲ್ಪ ನಾವು ಶ್ರೀಮಂತರಾಗಿದ್ರೆ ನಾವು ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಡ್ತಿದ್ವಿ, ಇವತ್ತು ನಮಗೆ ಈ ತರ ನಾವ್ ಏನೋ ಒಂದು ವಿಷಯದಲ್ಲಿ ನಾವು ಒಂದ್ ಸ್ವಲ್ಪ ಜಾಸ್ತಿ ಮಗಳಿಗೆ ಫೇವರ್ ಮಾಡ್ಬೋದಿತ್ತು. ಅಂಥದ್ದು ಯಾವುದೋ ಮೂಮೆಂಟ್ ನಿಮ್ಗೆ ಅನ್ಸಿದ್ದಿದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ನಾವು ಶ್ರೀಮಂತರಾಗಬೇಕು ಅಂತಲ್ಲ, ಮನಸ್ಸಲ್ಲಿ ಶ್ರೀಮಂತಿಗಿದ್ರೆ ಸಾಕು. ಆ ಮನಸ್ಸಲ್ಲಿ ಶ್ರೀಮಂತಿಗೆ ಇದ್ದರೆ ಜನ ನಮ್ಮಿಂದ ಬರ್ತಾರೆ, ದುಡ್ಡಿಂದ ಜನ ಯಾರು ಬರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಯಾವತ್ತೂ.